ಫ್ರೆಂಡ್ಸ್, ನಾನು ಲಾಸ್ಟ್ ಕ್ಲಾಸಲ್ಲಿ ಆಪರೇಟರ್ಸ್ ಆಫ್ ಪೈಥಾನ್ ಬಗ್ಗೆ ಹೇಳಿದ್ದೆ. ಆಪರೇಟರ್ಸ್ ಇನ್ ಪೈಥಾನ್, ಪ್ಲಸ್ಸು, ನೆಕ್ಸ್ಟು ಡಿವೈಡೆಡ್ ಬೈ, ನೆಕ್ಸ್ಟು ಈ ಥರ ಎಲ್ಲ ಕೆಲವೊಂದು ಆಪರೇಟರ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ಔಟ್ಪುಟ್ ಬರುತ್ತೆ ಅಂತ ಸಹ ನಾನು ತೋರಿಸಿದ್ದೆ. ನೀವು ಇದನ್ನು ನೋಡಿಲ್ಲ ಅಂತಂದರೆ ಲಾಸ್ಟ್ ವಿಡಿಯೋನ ನೀವು ವ್ಯೂ ಮಾಡಿ, ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇವತ್ತು ನಾನು ಪೈಥಾನ್ ಕ್ಲಾಸಲ್ಲಿ ಇವತ್ತೇನಪ್ಪ ಅಂತಂದರೆ ವೇರಿಯೇಬಲ್ಸ್ ಇನ್ ಪೈಥಾನಲ್ಲಿ ಕೆಲವೊಂದು ವೇರಿಯೇಬಲ್ಸ್ ಇದ್ದಾವೆ. ಅದು ಯಾವ ಥರ ಇನ್ಸರ್ಟ್ ಮಾಡ್ತೀವಿ ಮತ್ತು ಯಾವ ಥರ ಪ್ರಿಂಟ್ ಮಾಡ್ತೀವಿ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಫಾರ್ ಎಕ್ಸಾಂಪಲ್ x=5 ಅಂತ ನಾನು ಅಸೈನ್ ಮಾಡಿದ್ದೀನಿ. ಓಕೆ, ಇವಾಗ ನಾವು ಎಕ್ಸ್ನ ಪ್ರಿಂಟ್ ಮಾಡಿದರೆ ಏನಾಗುತ್ತೆ, 5 ಅನ್ನೋ ಔಟ್ಪುಟ್ ಬರುತ್ತೆ. ಇಲ್ಲಿ ಎಕ್ಸಿಗೆ ಏನು ಅಸೈನ್ ಮಾಡಿದ್ದೀವಿ, 5 ಅನ್ನೋದು ಅಸೈನ್ ಮಾಡಿದ್ದೀವಿ. ಇಲ್ಲಿ ಎಕ್ಸ್ ಅನ್ನೋದು ಏನಪ್ಪ ಅಂತಂದರೆ ವೇರಿಯೇಬಲ್. ಓಕೆ, ಇದು ಅಷ್ಟು x=5 ಏನಿದೆ ಅದಷ್ಟು ನಾವು ಸೇರಿಸಿ ಏನಂತೀವಿ, ವೇರಿಯೇಬಲ್ ಅಂತ ನೋಡ್ತೀವಿ. ಇನ್ನೊಂದು ಎಕ್ಸಾಂಪಲ್, x=10, ಎಕ್ಸ್ನ ಪ್ರಿಂಟ್ ಮಾಡಿದರೆ ಏನಾಗುತ್ತೆ, 10 ಬರುತ್ತೆ. ಅದರ್ವೈಸ್ ನಾವು ಇನ್ನೊಂದು ಥರ ಯಾವ ಥರ ಪ್ರಿಂಟ್ ಮಾಡ್ಬೋದಪ್ಪ ಅಂತಂದರೆ, ಪ್ರಿಂಟ್ ಬ್ರಾಕೆಟ್ ಒಳಗಡೆ ಎಕ್ಸ್ನ ನಾವು ಹಾಕಿದರೆ ಅದು ಸಹ ಏನಾಗುತ್ತೆ, ಔಟ್ಪುಟ್ ಬರುತ್ತೆ. ಔಟ್ಪುಟ್ ಏನು ಬರುತ್ತೆ, 10 ಬರುತ್ತೆ. ಓಕೆ, ಇಟ್ ಈಸ್ ಪಾಸಿಬಲ್ ಟು ಸ್ಟೋರ್ ಟೆಕ್ಸ್ಟ್ ವ್ಯಾಲ್ಯೂ ಇನ್ ವೇರಿಯೇಬಲ್. ನಾವು ಇವಾಗ ನಂಬರ್ನ ಅಸೈನ್ ಮಾಡಿದ್ದೀವಿ. ಇಲ್ಲಿ ನೋಡಿರಿ, x=5 ಇದು ನಂಬರ್ ಅಥವಾ ಇಂಟಿಜರ್ ಅಂತ ನಾವು ಕರಿತೀವಿ. ಇವಾಗ ನಾವೇನು ಇದರಲ್ಲಿ ಒಂದು ಟೆಕ್ಸ್ಟ್ನ ಏನಾದರೂ ಇನ್ಸರ್ಟ್ ಮಾಡ್ಬೋದಾ, 5 ಬದಲು 10 ಬದಲು ಟೆಕ್ಸ್ಟ್ನ ಇನ್ಸರ್ಟ್ ಮಾಡ್ಬೋದು ಅಂತ ನೋಡೋದಾದರೆ ಹೌದು, ಇನ್ಸರ್ಟ್ ಮಾಡ್ಬೋದು. ಓಕೆ, ಅದು ನೋಡೋಣ. ಹೌ ಟು ಇನ್ಸರ್ಟ್ ಆರ್ ಸ್ಟೋರ್ ಟೆಕ್ಸ್ಟ್ ವ್ಯಾಲ್ಯೂ, ಯಾವ ಥರ ಇನ್ಸರ್ಟ್ ಮಾಡ್ತೀವಿ ಅಂತ, ಮತ್ತು ನೆಕ್ಸ್ಟು ಟೆಕ್ಸ್ಟ್ ವ್ಯಾಲ್ಯೂನ ಯಾವ ಥರ ಇನ್ಸರ್ಟ್ ಮಾಡ್ತೀವಿ ಅಂತ ನೋಡೋದಾದರೆ, ಲಾಸ್ಟಲ್ಲಿ ನಾವು ಇಂಟೀಜರ್ನ ಇನ್ಸರ್ಟ್ ಮಾಡಿದ್ವಿ. ಇಲ್ಲಿ ನಾವು ಟೆಕ್ಸ್ಟ್ನ ಇನ್ಸರ್ಟ್ ಮಾಡ್ತಿದ್ವಿ. ಅಂದರೆ ನಿಮ್ಮ ನೇಮ್ ಆಗಿರ್ಬೋದು, ಹೆಸರಾಗಿರ್ಬೋದು, ಒಂದು ಪ್ಲೇಸ್ ಆಗಿರ್ಬೋದು, ಇದು ಯಾವುದೇ ಇದನ್ನೆಲ್ಲ ನಾವು ಟೆಕ್ಸ್ಟ್ ಅಂತ ಕರಿತೀವಿ. ಇದು ವಿತ್ ಯಾವುದ್ರಲ್ಲಿ ನಾವು ಇನ್ಸರ್ಟ್ ಮಾಡ್ತೀವಪ್ಪ ಅಂತಂದರೆ ವಿತ್ ಸಿಂಗಲ್ ಕೋಟ್ ಆರ್ ಡಬಲ್ ಕೋಟ್ ಅಲ್ಲಿ ಇನ್ಸರ್ಟ್ ಮಾಡ್ತೀವಿ. x= ಇಲ್ಲಿ ಪಲ್ಯ ಅಂತ ಇನ್ಸರ್ಟ್ ಮಾಡಿದ್ದೀವಿ, ವಿತ್ ಸಿಂಗಲ್ ಕೋಟಲ್ಲಿ ಇನ್ಸರ್ಟ್ ಮಾಡಿದ್ದೀವಿ. ನೀವು ನೋಡ್ಬೋದು ಇಲ್ಲಿ ಎಕ್ಸ್ನ ನಾವು ಟೈಪ್ ಮಾಡಿದರೆ, ಅಂದರೆ ಹೌ ಟು ಪ್ರಿಂಟ್ ಎಕ್ಸ್ ವ್ಯಾಲ್ಯೂ ಅಂತಂದರೆ ಎಕ್ಸ್ನ ನಾವು ಇಲ್ಲಿ ಟೈಪ್ ಮಾಡಿದರೆ ಪಲ್ಯ ಅಂತ ಏನಾಗುತ್ತೆ, ಔಟ್ಪುಟ್ ಬರುತ್ತೆ. ಓಕೆ, ಅದರ್ವೈಸ್ ನಾನು ಆವಾಗಲೇ ಹೇಳಿದೆ, ಪ್ರಿಂಟ್ ಎಕ್ಸ್ ಅಂತ ಇದು ಮಾಡಿದರೆ ಪಲ್ಯ ಅಂತಲೇ ಬರುತ್ತೆ. ಓಕೆ, ಇವಾಗ ನಾವು ಇನ್ನೊಂದು ಫಂಕ್ಷನ್ನ ಯೂಸ್ ಮಾಡ್ತಿದ್ದೀವಿ. ಇಲ್ಲಿ ಏನಪ್ಪ ಅಂದರೆ ನೀವು ನೋಡ್ಬೋದು, ಲೆನ್ ಅಂತ ಯೂಸ್ ಮಾಡ್ತಿದ್ವಿ. LEN ಅಂತ ಲೆನ್ ಅಂತ ಯೂಸ್ ಮಾಡ್ತಿದ್ವಿ. ಈ ಲೆನ್ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ, ಇಲ್ಲಿ ನಾವು ಎಕ್ಸಲ್ಲಿ ಪಲ್ಯ ಅಂತ ಒಂದು ವರ್ಡ್ನ ಇನ್ಸರ್ಟ್ ಮಾಡಿದ್ದೀವಿ. ಓಕೆ, ಸ್ಟೋರ್ ಮಾಡಿದ್ದೀವಿ. ಅದು ಎಷ್ಟು ವರ್ಡ್ ಇದೆ ಅಂತ ನಮಗೆ ಗೊತ್ತಾಗೋದಕ್ಕೋಸ್ಕರ ಈ ಒಂದು ಫಂಕ್ಷನ್ನ ಯೂಸ್ ಮಾಡ್ತೀವಿ. ಲೆನ್ ಎಕ್ಸ್ ಅಂತಂದರೆ 5 ಅಂತ ಪ್ರಿಂಟ್ ಆಗಿದೆ. ನೋಡ್ರಿ, ಅಲ್ಲಿ ನೋಡ್ಬೋದು PALLE 5 ಲೆಟರ್ಸ್ ಇದ್ದಾವೆ. ಸೊ ಆ ಒಂದು ಲೆಂತ್ ಎಷ್ಟಿದೆ, ಆ ಒಂದು ಟೆಕ್ಸ್ಟ್ನ ಲೆಂತ್ ಎಷ್ಟಿದೆ ಅಂತ ನೋಡೋದಕ್ಕೋಸ್ಕರ ನಾವು ಇದನ್ನ ಯೂಸ್ ಮಾಡ್ತೀವಿ. ಓಕೆ, ಲೆನ್ ಈಸ್ ದ ಪ್ರೀಡಿಫೈನ್ಡ್ ಫಂಕ್ಷನ್ ಟು ಫೈಂಡ್ ದ ಲೆಂತ್ ಆಫ್ ಸ್ಟ್ರಿಂಗ್. ಆ ಒಂದು ಸ್ಟ್ರಿಂಗ್ ಇವಾಗ ವಿತ್ ಸಿಂಗಲ್ ಕೋಟ್ ಅಥವಾ ಡಬಲ್ ಕೋಟಲ್ಲಿ ಇರೋದನ್ನ ಏನಂತ ಕರಿತೀವಿ, ಸ್ಟ್ರಿಂಗ್ ಅಂತ ಕರಿತೀವಿ. ನಾವು ಟೆಕ್ಸ್ಟ್ನ ಯಾವ ಥರ ಸ್ಟೋರ್ ಮಾಡಬೇಕಪ್ಪ ಅಂತಂದರೆ ವಿತ್ ಒಂದು ಸಿಂಗಲ್ ಕೋಟ್ ಡಬಲ್ ಕೋಟಲ್ಲೇ ಸ್ಟೋರ್ ಮಾಡಬೇಕು. ಅದನ್ನ ಏನಂತ ಕರಿತೀವಿ, ಸ್ಟ್ರಿಂಗ್ ಅಂತ ಕರಿತೀವಿ. ಈ ಲೆನ್ನ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ ಆ ಒಂದು ಲೆಂತ್ ಆಫ್ ಸ್ಟ್ರಿಂಗ್ ಎಷ್ಟಿದೆ ಅಂತ ಎಷ್ಟಿದೆ ಅಂತ ನೋಡೋದಕ್ಕೋಸ್ಕರ ಲೆಂತ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇದು ನೋಡಿ, ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಸಲ ವೀಡಿಯೋನ ಪಾಸ್ ಮಾಡಿ ನೆಕ್ಸ್ಟ್ ನೋಡಿ, ಗೊತ್ತಾಗುತ್ತೆ. ನೆಕ್ಸ್ಟು ಇಲ್ಲಿ ನಾವು ಒಂದು ಇಂಡೆಕ್ಸ್ ವ್ಯಾಲ್ಯೂನ ನೋಡ್ತಾ ಇದ್ದೀವಿ. ಕೆಳಗಡೆ ನೋಡಿ ಪಲ್ಯ ಅಂತ ಇದೆ, PALLE. ಕೆಳಗಡೆ ನೋಡಿ 0 1 2 3. ಫಸ್ಟ್ ಒನ್ನು P0 ಏನಿದೆ, P0 ಅಲ್ಲ, x0 ಏನಿದೆ, P ಇದೆ, 0 1 2 3 ಅಂತ ಅಸೈನ್ ಮಾಡಿದ್ವಿ. ಅದೇ ಲಾಸ್ಟಿಂದ ಮತ್ತೆ ನಾವು ಇಂದ ಏನು ಮಾಡಿದ್ದೀವಿ, -1 -2 -3 -4 ಅಂತ ಅಸೈನ್ ಮಾಡಿದ್ವಿ. ನಾವು ಇಲ್ಲಿ ನೆಕ್ಸ್ಟ್ ಒಂದು ಸ್ಲೈಸಿಂಗ್ನ ನೋಡ್ಬೋದು. ಅದಕ್ಕೋಸ್ಕರ ಈ ಒಂದು ಮೆಥಡ್ ಯೂಸ್ ಆಗುತ್ತೆ. ಇದನ್ನ ನೀಟಾಗಿ ನೋಡಿ ಯೂಸ್ ಆಗುತ್ತೆ. ಓಕೆ, ಇದಿಷ್ಟು ಬಂದುಬಿಟ್ಟು ಯಾವ ಥರ ವ್ಯಾಲ್ಯೂಸ್ನ ಸ್ಟೋರ್ ಮಾಡೋದು ಅಂತ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸ್ಲೈಸ್ ಅಂದರೆ ಒಂದೊಂದು ಏನಿದು ಸ್ಟ್ರಿಂಗ್ ಎಲ್ಲ ಇದೆ ಅದನ್ನು ಒಂದೊಂದಾಗಿ ಯಾವ ಥರ ಔಟ್ಪುಟ್ ತೆಗಿಬೋದು ಅಂತ ನೋಡ್ಬೋದು. ಇದಿಷ್ಟು ಬಂದುಬಿಟ್ಟು ಇವತ್ತಿನ ಕ್ಲಾಸ್. ಥ್ಯಾಂಕ್ ಯು ಫ್ರೆಂಡ್ಸ್.